ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬಾ ದಿವಸ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ, ಯಾಕೆ ಅಂತಾನೆ ನಂಗೆ ಎಕ್ಸಾಮ್ ನಡೀತಾ ಇತ್ತು. ಸೊ ಹಂಗಾಗಿ ನಡೀತಾ ಇದೆ, ಇನ್ನು ಯಾವ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಇದೊಂದು ಸ್ಪೆಷಲ್ ವ್ಲಾಗ್, ಛೋಟಾ ವ್ಲಾಗ್ ಆಗಿರುತ್ತೆ, ಜಾಸ್ತಿ ಲೆಂತ್ ಏನಿಲ್ಲ. ಏನಂತ ಅಂದ್ರೆ ನಾವು ಒಂದು ಸ್ಪೆಷಲ್ ಪರ್ಸನ್ಗೆ ಶಾಪಿಂಗ್ ಅಂತ ಮಾಡಕ್ ಹೋಗಿದ್ವಿ. ಏನ್ ಶಾಪಿಂಗ್ ಅಂತ ಅಂದ್ರೆ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನಾವು ಶಾಪ್ ಮಾಡಕ್ ಹೋಗಿದ್ವಿ. ನೀವು ನೋಡಿರ್ತೀರಾ ಲಾಸ್ಟ್ ವ್ಲಾಗ್ ನಾನು ಏನ್ ಅಪ್ಲೋಡ್ ಮಾಡಿದ್ದೆ, ನಮ್ಮ ಮನೆಗೆ ಪ್ರಿನ್ಸೆಸ್ ಬಂದ್ಲು ಅಂತ. ಆ ಪ್ರಿನ್ಸೆಸ್ಗೋಸ್ಕರನೇ ನಾವು ಬಟ್ಟೆ ತಗೊಂಡ್ ಬರಕ್ಕೆ ಅಂತ ಹೋಗ್ತಾ ಇದ್ವಿ. ಕಾರ್ತಿಕ್ 17th ನೋಡಕ್ ಹೋಗ್ತಾ ಇದ್ದೇನೆ. ನನಗೆ ಎಕ್ಸಾಮ್ ಇರೋ ಕಾರಣದಿಂದ ನಾನು ಅವಳನ್ನ ನೋಡೋದಿಕ್ಕೆ ಹೋಗಕ್ ಆಗ್ತಾ ಇಲ್ಲ 17th. ಸೊ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತೀನಿ. ಇನ್ನ ಕನ್ಫರ್ಮ್ ಇಲ್ಲ, ಇದನ್ನೆಲ್ಲ ನಾನು ಅವ್ನ ಕೈಲಿ ಕೊಟ್ಟು ಕಳಿಸ್ತೀನ ಇಲ್ಲ ನಾನು ಓದಕ್ ತಗೊಂಡೋಗಿ ಕೊಡ್ತೀನ ಅಂತ. ಅವನಿಗೆ ಕೊಟ್ಟು ಕಳ್ಸೋದಿಕ್ಕೆ ಏನಿಲ್ಲ, ಅವ್ನು ಎಕ್ಸ್ಪ್ರೆಸ್ ಮಾಡಲ್ಲ. ಅದನ್ನ ತಗೊಂಡ್ ಹೋಗ್ಬಿಟ್ಟು ನಿಂಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ತೋರಿಸ್ಬೇಕು. ಆದ್ರೆ ಅವ್ನು ಅದೆಲ್ಲ ತೋರ್ಸಲ್ಲ, ಸುಮ್ನೆ ಕೊಟ್ಬಿಟ್ಟು ಅಲ್ಲಿ ಬೇರೆ ಡೈಲಾಗ್ ಬೇರೆ ಹೇಳ್ತಾನೆ. ನನ್ಗೆ ಅಲ್ಲಿ ಅವ್ಳು ತಗೊಂಡಿರೋದು ಯಾವ್ದೋ ಅಷ್ಟೇನು ಇಷ್ಟ ಆಗಿಲ್ಲ. ಇಷ್ಟ ಆಗಿರೋ ಒಂದ್ 2ರಿಂದ 3 ಇಷ್ಟ ಆಗಿರುತ್ತೆ. ಅವಳಿಗೆ ಒಪ್ಪ ಅಂತ ತಗೊಂಡ್ ಬಂದವಳೆ ಅಂತ ಡೈಲಾಗ್ ಎಲ್ಲ ಹೊಡಿತಾನೆ. ಅದಕ್ಕೇನೆ ನಾನೇ ತಗೊಂಡೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಎಸ್, ತೋರಿಸ್ತೀನಿ ಬನ್ನಿ. ಈ ತರದ್ದೇ ಸೇಮ್ ಸಿಮಿಲರ್ ಏನಾದ್ರೂ ಲಿಂಕ್ಸ್ ಸಿಕ್ತು ಅಂತ ಅಂದ್ರೆ ನಾನು ಈ ವಿಡಿಯೋ ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ. ಫಸ್ಟ್ ಬಂದು ಈ ತರ ಜಂಪ್ ಶೂಟ್ ತಗೊಂಡ್ವಿ. ಕಾಣಿಸ್ತಿದ್ಯಾ? ಕೆಲವೊಂದೊಂದು ದೊಡ್ಡದು ಆಗ್ಬೋದು, ಕೆಲವೊಂದೊಂದು ಚಿಕ್ಕದು ಆಗ್ಬೋದು, ಗೊತ್ತಿಲ್ಲ. ಚೆನ್ನಾಗಿದ್ದಿದ್ದೆಲ್ಲ ತಗೊಂಡ್ ಬಂದಿದೀವಿ. ಇದು ಒಂದು ಶರ್ಟು, ಇದು ಶಾರ್ಟ್ಸ್. ಇದು ಕ್ಯೂಟ್ ಆಗಿತ್ತು, ನೋಡಿದ ತಕ್ಷಣ ಸೆಕೆಂಡ್ ಥಾಟೇ ಇಲ್ದಂಗೆ ಎತ್ಕೊಂಡ್ಬಿಟ್ವಿ ಇದನ್ನ, ಚೆನ್ನಾಗೈತೆ ಅಂತ ಹೇಳಿ. ಹೆಣ್ಮಕ್ಳಿಗೆ ಬಟ್ಟೆ ತೆಗಿಯೋದೇ ಒಂಥರ ಖುಷಿ. ಹೆಣ್ಮಕ್ಳು ಡಿಸೈನ್ ಆಗಿ ಬಟ್ಟೆಗಳು ಸಿಗುತ್ತೆ. ಅವರಿಗೆ ಬಾಯ್ದು ಹಾಕ್ಬೋದು, ಗರ್ಲ್ದು ಹಾಕ್ಬೋದು, ತುಂಬಾ ಆಪ್ಷನ್ಸ್ ಇರುತ್ತೆ. ಇದೊಂದು ಪ್ಯಾಂಟ್ ಇಷ್ಟ ಆಯ್ತು, ಆದ್ರೆ ಕಾರ್ತಿಕ್ಗೆ ಇದು ಇಷ್ಟ ಆಗಿಲ್ಲ, ಉದ್ದ ಆಗ್ಬೋದು ಅಂತ ಹೇಳಿ. ಆದ್ರೆ ಮಂತ್ಲಿ ಬರ್ಡೇ ಶೂಟ್ ಮಾಡ್ತಾರಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಏನೊಂದ್ 10 ನಿಮಿಷ ಹಾಕ್ಬಿಟ್ಟು ತೆಗಿಯೋದಷ್ಟೇ ಅಲ್ವಾ, ಉದ್ದ ಆದ್ರೂ ನಡೆಯುತ್ತೆ. ಇದೆಲ್ಲ ಜಾಸ್ತಿ ದೊಡ್ಡದೇ ಆಯ್ತು, ಆದ್ರೆ ಏನ್ ಪರವಾಗಿಲ್ಲ. ಇದೂನು ಅಷ್ಟೇ, ನೋಡಿದ ತಕ್ಷಣ ತಗೊಳ್ಬೇಕು ಅಂತ ಅನ್ನಿಸ್ತು. ಇದೊಂದೇ ಶಾಪಿಂಗ್ ಅಲ್ಲಿ ಕಾರ್ತಿಕ್ ಪೇಶನ್ಸ್ ಇಂದ ಇದ್ದಿದ್ದು. ಇನ್ನೆಲ್ಲದು ಯಾವ್ದು ಶಾಪಿಂಗ್ ಅಂತ ಅಂದ್ರೆ 10 ನಿಮಿಷ ತಗೊಂಡಿದ ತಕ್ಷಣನೇ ನಡೀರಿ ಅಂತ ಅರ್ಜೆಂಟ್ ಮಾಡ್ಬಿಡ್ತಾನೆ. ಆಮೇಲೆ ಕ್ಯಾಪ್ಸ್ ತಗೊಂಡ್ವಿ. ಅಂದ್ರೆ ಅವಳು ಹುಟ್ಟದಾಗಿಂದ ನಾವು ನೋಡೋದಿಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ಅವಳಿಗೆ ಇದೆಲ್ಲ ಚಿಕ್ಕ ಆಗುತ್ತಾ ದೊಡ್ಡ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದೇ ಸಲ ನೋಡಿದೆ, ಅಂದ್ರೆ ಅವಳು ಮನೆಗ್ ಹೋದ್ಮೇಲೆ ನೋಡಿಲ್ಲ. ಮನೆ ಅಂದ್ರೆ ಅವಳ ಮನೆಗ್ ಕರ್ಕೊಂಡ್ ಹೋದಾಗಿಂದ ಅವಳನ್ನ ನೋಡೋದಿಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ಈಗ ಪ್ರೆಸೆಂಟ್ ಅವಳು ಹೆಂಗಿದ್ದಾಳೆ ಅಂತ ನೋಡಿಲ್ಲ. ವಿಡಿಯೋ ಕಾಲ್ ಅಲ್ಲಿ ಫೋಟೋಸ್ ಅಲ್ಲೆಲ್ಲ ನೋಡಿರೋದಷ್ಟೇ. ಆ ಅಂದಾಜಲ್ಲೇನೆ ಬಟ್ಟೆಗಳು ತಗೊಂಡಿರೋದು. ಆಮೇಲೆ ಒಂದ್ ಟವಲ್ ತಗೊಂಡ್ವಿ ಅಂಡ್ ಒಂದ್ ಬ್ಲಾಂಕೆಟ್ ತಗೊಂಡ್ವಿ. ಈಗ ಕಾರ್ತಿಕ್, ನಿಂಗೆ ಇಷ್ಟು ಬಟ್ಟೆಯಲ್ಲಿ ಯಾವ ಬಟ್ಟೆ ತುಂಬಾ ಇಷ್ಟ ಆಯ್ತು? ನಿಂಗೆ ನಿಂಗೆ ಗೊತ್ತು, ಕೆಲವೊಂದ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಂಗ್ ಯಾವ್ದು ಒಂದು ಹೇಳ್ಬೇಕು. ಇದು ಇದ್ ಮತ್ ಬೇಡ ಅಂದ್ರೆ ಬೇಡ ಅಂತ ತಾನೇ. ಒಂದೇ ತರ ಅಂತ ಹೇಳಿದ್ದು, ಅಲ್ಲಿಂದ ಬಂದು ಇದೊಂದು, ಮತ್ತೆ ಇದ್ರ ಜೊತೆ ಇನ್ನೊಂದು ತಗೊಳಲ್ಲ, ಅದೊಂದು ಒಂದೇ ಅಷ್ಟೇ ಕೇಳಿದ್ದು. ಅದೊಂದು ಯಾವ್ದು ಒಂದು ಮೋಸ್ಟ್ ಫೇವ್ರೆಟ್? ಎಲ್ಲ ಇಷ್ಟ. ಅದು ಸೈಜ್ ದೊಡ್ಡ ಆಯ್ತು ಅನ್ನಿಸ್ತು. ಇದೊಂದು ಏನಾಗಲ್ಲ, ವಾಶ್ ಒಂದ್ಸಲ ವಾಶ್ ಹಾಕಿದ್ಮೇಲೆ ಸಣ್ಣ ಅಂದ್ರೆ
ಸೈಜ್ ದೊಡ್ಡ ಆಯ್ತು ಅಂತ ಅಂದಿದ್ದು ಅಷ್ಟೇ, ನಾನು ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ನಾನು. ನಂಗೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ವೈಟ್ ವೈಟ್ ಇದೆಲ್ಲ ಐತೆ. ಹಾ ಹೆಚ್ಚೆ ಬಿಟ್ಟೋಳಿ ನಾವೇ ಕಲ್ತಿರೋದು. ಹ್ಮ್ ಇದೇನ್ ಹಂಗೆ ಹಾಕ. ಹಾ ಸೈಜ್ ಇದ್ದಿಲ್ಲ. ನನಗೆ ಯಾವ್ದು ಇಷ್ಟ ಆಯ್ತು? ನಂಗೆ ಇದು ಇಷ್ಟ ಆಯ್ತು ಜಾಸ್ತಿ. ಇದ್ಯಾವ್ದು? ಇದು ಇದಕ್ಕೆ ಮ್ಯಾಚಿಂಗ್ ಹ್ಯಾಟ್. ನೀನ್ ಅದನ್ನೇ ತೆಗಿತೀನಿ ಅಂತ ಹೇಳಿದ. ಅದೇನಂದ್ರೆ ಇದು ಅರ್ಥಗಳನ್ನ ತೆಗಿಯೋಣ ಅಂತ ಕಲ್ತಿದ್ರು. ಇದಕ್ಕೆ ಮ್ಯಾಚಿಂಗ್ ಹ್ಯಾಟ್ ಬೇರೆ ಕೋಇನ್ಸಿಡೆನ್ಸ್ ಇದು. ನಮ್ಮ ಅಕ್ಕಂಗೂ ಇದೇ ಜಾಸ್ತಿ ಇಷ್ಟ ಆಗಿರೋದಂತೆ. ನಂಗೆ ಇದೊಂದು ಜಾಸ್ತಿ ಇಷ್ಟ ಆಯ್ತು. ಹಾ ಇದು ಇದು ಚೆನ್ನಾಗೈತೆ. ಎಲ್ಲ ಚೆನ್ನಾಗೈತೆ. ಎಲ್ಲ ಸೆಲೆಕ್ಟ್ ಮಾಡಿ ಮಾಡಿ ತಗೊಂಡ್ ಬಂದಿರೋದು. ಎಲ್ಲ ಓಲ್ಡ್ ಫ್ರೆಂಡ್ಸ್, ಯಾರು ನಂಬಕ್ ಹೋಗ್ಬೇಡಿ. ಸೆಲೆಕ್ಟ್ ಏನು ಮಾಡಿಲ್ಲ, ನಾನ್ ಮಾಡಿದ್ದು. ಬರೀ ಡೌ ಮಾಡ್ತಾಳೆ, ಅದ್ರ ಒಂದ್ 2 ಮಾತ್ರ ತಗೊಂಡೋಳು. ಬರೀ ಡೌ ಮಾಡ್ತಾಳೆ ನೋಡಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೋ ನೋಡಿ, ಇವಳು ಮತ್ತೆ ನಾನೇ ಸೆಲೆಕ್ಟ್ ಮಾಡಿದ್ದು. ನೀನ್ ತಿರ್ಸ್ಕೊ ಹಿಂಗೆ, ಹಿಂಗ್ ತಿರ್ಸ್ಕೊ. ನಾವ್ ಕಾಣಿಸಲ್ಲ ಬಿಡಿ, ನೋಡ್ಕೊಬಿಡಿ ಒಂದ್ಸರಿ. ಬರೀ ಸುಳ್ಳು ಹೇಳ್ತಾನೆ. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇದು ಬಂದು ಒಂದು ಮೋಟಿವ್ ವ್ಲಾಗ್ ಆಗಿರುತ್ತೆ. ನನ್ಗೀಗ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ನಾನು ಯಾವುದೇ ವ್ಲಾಗ್ಸ್ ಮಾಡಕ್ ಆಗ್ತಾ ಇಲ್ಲ. ಎಕ್ಸಾಮ್ಸ್ ಕಂಪ್ಲೀಟ್ ಆಯ್ತು ಅಂತ ಅಂದ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡ್ಕೊತಾ ಹೋಗ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.